ಜಾತ್ಯತೀತ ದೇಶದ ಬಗ್ಗೆ ಮಾತಾಡ್ತಿದ್ವಿ. ಶಾಲೆ ಅಂದಮೇಲೆ ಎಲ್ಲ ಜಾತಿ ಧರ್ಮ ನಂಬಿಕೆಗಳ ಮಕ್ಕಳು ಓದೋದಕ್ಕೆ ಬಂದಿರ್ತಾರೆ. ಭಗವದ್ಗೀತೆ ಬೇಕಿದ್ರೆ ಹಿಂದೂಗಳು ಓದ್ಕೊಳ್ಳಿ, ಯಾಕೆ ಮುಸ್ಲಿಂ ಮಕ್ಕಳು ಓದಬೇಕು, ಕ್ರಿಶ್ಚಿಯನ್ ಮಕ್ಕಳು ಓದಬೇಕು ಅನ್ನೋ ಪ್ರಶ್ನೆ ಬಂದಿತ್ತು ನನಗೆ. ನೋಡಿ, ಅದೇ ಈಗ ನಾನು ಯಾವುದೋ ಒಂದು ಶೈವಾಗಮ ಪುಸ್ತಕವನ್ನು ಮಕ್ಕಳಿಗೆ ಹೇಳ್ಕೊಡಿ ಅಂದರೆ ಶೈವದ್ ಯಾಕೆ ನಾವು ಮಾಡಬೇಕು ಅಂತ ವೈಷ್ಣವರು ಹೇಳ್ತಾರೆ, ಅಥವಾ ಮುಸ್ಲಿಮ್ಸ್ ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಹೇಳ್ತಾರೆ, ಜೈನ್ ಹೇಳ್ತಾರೆ. ಅದು ಸರಿ. ಅಥವಾ ನಾನು ಹೇಗೆ ಪೂಜೆ ಮಾಡಬೇಕು ಅಥವಾ ಇಂಥದ್ದು ಬೇಡ. ಬಟ್ ಭಗವದ್ಗೀತೆ ಯೂನಿವರ್ಸಲ್. ಅದು ಐನ್ಸ್ಟೀನ್ ಅಂಥವ್ರು ಯಾರ್ಯಾರೋ ಫಾರಿನರ್ಸ್ ಎಲ್ಲ ಓದ್ತಾ ಇದ್ರು. ಅಂದ್ರೆ ಇವತ್ತು ಪಾಕಿಸ್ತಾನಲ್ಲೂ ಕೂಡ ಏನೋ ಸಂಸ್ಕೃತವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದು ಯೂನಿವರ್ಸಲ್ ಐಡಿಯಾಸ್ ಇರುವಂಥದ್ದು. ಈಗ ಅರ್ಜುನನ್ಗಾದ ಗೊಂದಲ ನಮ್ಗೆಲ್ಲ ಆಗಲ್ವಾ, ಕ್ರಿಶ್ಚಿಯನ್ಸ್ ಆಗಲ್ವಾ, ಮುಸ್ಲಿಮ್ಸ್ ಆಗಲ್ವಾ? ಮನಸ್ಸನ್ನ ನಿಗ್ರಹಿಸೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನಸ್ಸು ಹೆಂಗೆ ಡಿಸೆಂಟ್ ಇದೆಯಲ್ಲ, ಅಂದ್ರೆ ನಾವು ಅವನತಿ ಹೆಂಗಾಗತ್ತೆ ಅಂತ 2 ಶ್ಲೋಕ ಹೇಳ್ತಾನೆ ಶ್ರೀಕೃಷ್ಣ. ತುಂಬಾ ಚೆನ್ನಾಗಿದೆ. ಅವನು ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಬಾಲ್ ಮೇಲಿಂದ ಹಾಕಿದಾಗ ಟಕ್ ಅನ್ನತ್ತೆ, ಟಕ್ ಅನ್ನತ್ತೆ, ಟಕ್ 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 ಅಂತ ಹೊಟ್ಟೋಗ್ಬಿಡುತ್ತೆ. ಹಾಗೆ ಮನಸ್ಸು ಧ್ಯಾಯತೋ ವಿಷಯಾನ್ ಪುಂಸಃ, ಯಾವುದೋ ಒಂದು ವಿಷಯ ಅಂದ್ರೆ ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ಆಸೆ ಆಗ್ಬೋದು, ದುರಾಸೆ ಏನಾದ್ರು ಆಗ್ಬೋದು. ಒಂದನ್ನ ಸಿಕ್ಕಾಪಟ್ಟೆ ಅಬ್ಸೆಷನ್ ಇಂದ, ಅತಿ ಮೋಹದಿಂದ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ ಧ್ಯಾಯತೋ ವಿಷಯಾನ್ ಸಂಗಸ್ತ್, ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಉಂಟಾಗತ್ತೆ. ಆಮೇಲೆ ಬೇಕೇ ಬೇಕು ಅನ್ಸತ್ತೆ. ಈಗ ನಾನು ದಾರಿನಲ್ಲಿ ಒಂದು ಸೀರೆ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಬಂದ್ಬಿಡ್ಬೇಕು. ಅದನ್ನೇ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ನಂಗೆ ಅದು ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸಂಗಾತ್ ಸಂಜಾಯತೆ ಕಾಮ, ಕಾಮ ನನ್ಗೆ ಅನ್ಕೊಂಡಿದ್ ನಂಗೆ ಸಿಕ್ಲಿಲ್ಲ ಅಂದ ತಕ್ಷಣ ಕ್ರೋಧೋ ಬಿಜಾಯತೆ, ಕೋಪ ಬಂದ್ಬಿಡತ್ತೆ. ನಂಗೆ ಅನ್ಕೊಂಡಿದ್ದೆಲ್ಲ ಆಗ್ಬೇಕು, ನಾನು ಕೇಳಿದ್ದೆಲ್ಲ ಸಿಕ್ಬೇಕು, ಜೀವನದಲ್ಲಿ ಎಲ್ಲ ನಂಗೆ ಅನುಕೂಲವಾಗಿ ನಡಿಬೇಕು, ಯಾರು ನಾನು ಬೈಬಾರ್ದು, ಎಲ್ಲರೂ ನಾನು ಒಪ್ಕೋಬೇಕು. ಇದು ನಡೆಯೋದಿಲ್ಲ. ಈ ಹಿಂದೂಗಳಿಗೂ ನಡೆಯಲ್ಲ, ಮುಸ್ಲಿಮ್ಸ್ಗೂ ನಡೆಯಲ್ಲ, ಕ್ರಿಶ್ಚಿಯನ್ಸ್ಗೂ ನಡೆಯಲ್ಲ. ನಾವ್ ಎಷ್ಟು ಓಡಾಡಿದ್ರು, ಸಾಯಿಸಿದ್ರು, ಏನೇನ್ ಮಾಡಿದ್ರು ಕೂಡ ಜೀವನ ಅನ್ನೋ ಗತಿನಲ್ಲಿ ಎಲ್ಲರೂ ಕೂಡ ದೇ ಹ್ಯಾವ್ ಟು ಟೇಕ್ ಎ ನೋ ಅಂಡ್ ಎನ್ ಎಸ್. ಎರಡೂ ಎಲ್ಲರಿಗೂ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಹೆಂಗ್ ಬದುಕಬೇಕು, ಹೆಂಗ್ ನೋಡ್ಬೇಕು ಅನ್ನೋದನ್ನ ತೋರಿಸ್ತಾನೆ. ಸೊ ಕ್ರೋಧದಿಂದ ಏನಾಗುತ್ತೆ, ಕೋಪ ಬಂದ್ಬಿಡುತ್ತೆ, ನಾನು ಅನ್ಕೊಂಡಿದ್ ಮಾಡ್ಲಿಲ್ಲ ವಿರುದ್ಧ. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಅಂದ್ರೆ ಇಲ್ಯೂಷನ್, ತಲೆಕೆಟ್ಟು ಹೋಗುತ್ತೆ ಅಂತ ಹೇಳ್ತೀವಲ್ಲ, ದಿಗ್ಭ್ರಾಂತಿ ಉಂಟಾಗುತ್ತೆ. ಸಮೋಹಾತ್ ಸ್ಮೃತಿ ವಿಭ್ರಮ, ನಾನು ಯಾರು ಅಂತ ಮರ್ತು ಹೋಗ್ಬಿಡ್ತೀವಿ. ಕೆಟ್ಟದಾಗಿ ಕಿರ್ಚ್ತೀವಿ, ಕೂಗ್ತೀವಿ, ಹೊಡಿತೀವಿ, ಬಡಿತೀವಿ. ನಮ್ಮ ಅಂತರಂಗದ ಶಕ್ತಿ, ಶಾಂತಿ ಎಲ್ಲವನ್ನ ಮರೆತು ರಾಕ್ಷಸರಂತೆ ವರ್ತಿಸ್ತೀವಿ. ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ನಮ್ಮ ಡಿಸಿಷನ್ ಇದೆಯಲ್ಲ, ನಿರ್ಣಯ ತೆಗೆದುಕೊಳ್ಳೋ ಕೆಪಾಸಿಟಿ ಎಲ್ಲ ಹಾಳಾಗ್ಬಿಡುತ್ತೆ. ನಾವು ಹೊಡಿ ಬಡಿ ಕಡಿ ಫುಲ್ ವಿ ಡೂ ಎವ್ರಿಥಿಂಗ್ ರಾಂಗ್.